ಹಾಕಲ್ಲ. ಯಾವ್ದಪ್ಪ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ ನೀನ್ ಯಾರ ಕಡೆ? ಮತ್ತೆ ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ. ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ಇಂಥವ್ರಿಂದ ನೋಡಿ. ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ. ಅವ್ರು ಹೇಳಿದ್ರು 56 ಜನ DK ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರೆ ಅಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳಿದ್ನಲ್ಲ, ಯಾರು ನನ್ನ ಫ್ರೆಂಡ್ ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಕನ್ಫ್ಯೂಸ್ ಔಟೈತೆ. DKಗೆ ಕನ್ಫ್ಯೂಸ್ ಔಟೈತೆ. ಯಾರು ನಂಬೋದು, ಯಾರನ್ನ ಬಿಡೋದು? ಅದಕ್ಕೆ ಅವ್ರು ಹೇಳಿದ್ದಾರೆ, ಏನೋ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು. ಈ ಅನುಭವದ ಮೇಲೆ ತಂದಿಕ್ ನನಗೇನಾಗಬೇಕು? ನಾನೇನು ತಂದಿಕ್ಕೆ ಮುಖ್ಯಮಂತ್ರಿ ನನಗೇನಾಗಬೇಕಾಯ್ತು? 136 ಜನ ಇದ್ದಾರೆ. ನಾವೇನ್ ಸರ್ಕಾರ ಬೀಳ್ಸಲ್ಲ. ನೋಡಿ, ಕಳೆದ ಬಾರಿ ಸರ್ಕಾರ ಬೆಳೆಸಿದ್ರಿ. 16 ಜನ ಕೊಂಡ್ಕೊಂಡು ಸರ್ಕಾರ ಕಳೆದ ಬಾರಿ 16 ಜನ ಕೊಂಡ್ಕೊಂಡು ಸರ್ಕಾರ ನಮ್ಮ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಕ್ ಹೋಗ್ಬಿಡಿ. ನಾವು ಅವ್ರ ಪರ ಇವ್ರ ಪರ ಏನಿಲ್ಲ. ಬೆಳಗ್ಗೆ ಹಿಂಗೆ ರಾತ್ರಿ ಹಿಂಗಿಲ್ಲ. ನಾನು ಬೆಳಗ್ಗೆ ಹಿಂಗೆ ರಾತ್ರಿ ಅಂತ ಹೇಳಿದ್ರೆ ಆ ವ್ಯವಸ್ಥೆ ನಾನಿಲ್ಲ ಅಂತ ಅವಶ್ಯಕತೆ ನನಗಿಲ್ಲ. ನೀವೇನ್ ಹೇಳಿದ್ರಲ್ಲ, 16 ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು. ಕಳೆದ ಬಾರಿ ಖರೀದಿ ಮಾಡಲ್ಲ, ಖರೀದಿ ಮಾಡಿದವ್ರು ನೀವೇ. ಕೈ ಮುಗಿದು ಕಾಲ್ ಬಿದ್ದೆಲ್ಲ ಖರೀದಿ ಮಾಡಿದ್ ನೀವು, ನಾವಲ್ಲ ಅಂತ ನೆನಪಿನಾಗಿರ್ಲಿ. ಬೆಳಗ್ಗೆ ನಾವು ಹೋಗು, ಸಾಯಂಕಾಲ ಹೋಗು, ನಂದೇನ್ ಬೇಜಾರು. ನನಗೆ ಸಂಬಂಧ ಇಲ್ಲ. ರಾತ್ರಿ ಬೆಳಿಗ್ಗೆ ಹೋಗಲ್ಲ, ಅದು ನಿಮ್ಮಲ್ಲಿ ವ್ಯವಸ್ಥೆ ಇರ್ಬೋದು. ರಾತ್ರಿ ಬೆಳಿಗ್ಗೆ ಹೋಗುವಂತ ಅವಶ್ಯಕತೆ ನನಗಿಲ್ಲ. ಮಾತಾಡ್ಲಿ, ನಾನು ಬೇಡ ಹೇಳ್ಬಾರ್ದು. ನನಗೆ ಹೇಳಿದ್ ನೀವು, ಅದಕ್ಕೆ ಹೇಳಿ. ನನ್ಗೆ ಆಸೆ ಇಲ್ಲ. ಅದ್ರಲ್ಲಿ ಅವಶ್ಯಕತೆ ಇಲ್ಲ. ನೀವು ಆತರ ಹೇಳಿದಕ್ಕೆ ನಾನು ಹೇಳ್ತಿರೋದು. ಸ್ಪೀಕರ್ ಒಳ್ಳೆ ಚಂದಾಗಿ ಮಾಡ್ತಾರೆ. ನೀವು ನಾನು ಬೆಳಗ್ಗೆಯಿಂದ ಕ್ವಶನ್ಗಳು ಮಾಡ್ತಾ ಇದ್ದೀರಲ್ಲ ನೀವು. ಅಲ್ಲ, ಆತರ ಹೇಳ್ಬಾರ್ದು ಅಂತಕ್ಕಂಥದ್ದು ಮಾತು. ಅದೇನು ನೀವು ಆತರ ಹೇಳ್ತಕ್ಕಂಥದ್ದು ಮಾತು ಸರಿಯಲ್ಲ ಅಂತಕ್ಕಂಥ ನನವಾದ. DK ಶಿವಕುಮಾರ್ ಅವರು ಹೇಳ್ತಕ್ಕಂಥ ಸರಿಯಲ್ಲ ಸದನದಲ್ಲಿ. ಯು ಕೆನಾಟ್ ಜಸ್ಟ್ ಟೆಲ್ ಮಿ ಯು ಆರ್ ನೈಟ್ ದೇರ್ ಮಾರ್ನಿಂಗ್ ದೇರ್ ಅಂತ ಹೇಳ್ಬಾರ್ದು ಅಂತಕ್ಕಂಥ ನಮ್ಮವಾದ. ಗೌರವ ಇದೆ ನಿಮ್ಮ ಬಗ್ಗೆ. ಅಲ್ಲ, ಗೌರವ ಇದೆ ನಿಮ್ಮ ಬಗ್ಗೆ. ಆತರ ಮಾತಾಡಬಾರ್ದು ನೀವು. ಆಯ್ತು, ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ನನ್ಸಲಿ ಸನ್ಮಾನ್ಯ ಅಧ್ಯಕ್ಷರೇ, DK ಶಿವಕುಮಾರ್ ಅವರು ಕಳೆದ 1 ತಿಂಗಳಿಂದ ಅವ್ರ ಭಾಷೆ, ಅವ್ರ ಟ್ವೀಟು ಎಲ್ಲ, ಒಂದು ಟ್ವೀಟಲ್ಲಿ 100 ಅರ್ಥ ಬರೋ ತರ ಮಾಡ್ತಾರೆ. ಒಂದು ಮಾತಲ್ಲಿ 16 ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಮ್ಗಂತ ಅಲ್ಲ, ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್. ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ? ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ. ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ. ಈಗ ಅಶೋಕ್, ನೀನು ಬಹಳ ಸೀನಿಯರ್ ಇದೆಯಾ, ಎಲ್ಲರಿಗಿಂತ ಪಾಪ ಸೀನಿಯರ್. ನಿನ್ಗಿಂತ 1 ವರ್ಷ, ನಿನ್ಗಿಂತ ಸೀನಿಯರ್ ಇದೆಯಾ? ಇಲ್ಲ, ನಿನ್ಗಿಂತ 1 ಟರ್ಮ್ ಕಡಿಮೆ ಇರ್ಬೋದು, ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್. ಸ್ಟೇಟ್ ಅಲ್ಲಿ ನಿನ್ಕಿನ್ನ ಚಿಕ್ಕವರೆಲ್ಲ ಏನಾಗಿರ್ಬೋದು, ಬಟ್ ಸ್ಟಿಲ್ ಯು ಆರ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ. ಅಪೋಸಿಷನ್ ಲೀಡರ್, ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ವೆರಿ ಸಿಂಪಲ್. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ. ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು. ಬಹಳ ಚಿಕ್ಕ ವಯಸ್ಸಲ್ಲೇ ನಂಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ, ಬೆಳೆದಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಬೇರುಗೇರು ಏನು ಎಂತೆಂಥವ್ರದೋ ಎಲ್ಲ ವಿ ಹ್ಯಾವ್ ಸೀನ್. ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ, ಏಟ್ ತಿಂದಿದ್ದೀವಿ, ತೊಂದರೆ ಅನುಭವಿಸಿದ್ದೀವಿ, ಜೈಲು ಅನುಭವಿಸಿದ್ದೀವಿ, ಎಲ್ಲ ಆಗಿದೆ. ಬಟ್ ಈಗ ಪಕ್ಷದ ಅಧ್ಯಕ್ಷ ಆಗಿ ಒಂದು 11 ತಿಂಗಳಿಗೆ 6 ತಿಂಗಳು ಆಗ್ತದೆ. ನಂದು 6 ವರ್ಷ ಆಗ್ತದೆ. 6 years. ಮಾರ್ಚ್ 10ಗೆ 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಟ್ವೀಟ್ ಇಲ್ಲ, ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತೀರೋ ನಿಮ್ ಬಿಟ್ಟಿದ್ದಷ್ಟೇ. ಕೆಲವರೆಲ್ಲ ಟ್ವೀಟ್ಗಳು ನಮ್ಮ ಆಫೀಸ್ಗಳಲ್ಲಿ ಮಾಡ್ತಾರೆ, ನಿಮ್ಮ ಆಫೀಸಲ್ಲಿ ಮಾಡ್ತಾರೆ. ಬೇಡ, ಏನ್ ಬೇಡ, ನಥಿಂಗ್.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.